ಸರ್ಕಾರದ ಆದೇಶದ ಮೇರೆಗೆ ಸರ್ಕಾರಕ್ಕೆ ಎಲ್ಲ ದಾಖಲೆಗಳನ್ನು ಕೊಟ್ಟು ಚಾವೇಗೌಡರಿನಲ್ಲಿ ಒಂದು ಭಾರ ತೆಗೆಯಬೇಕು ಅಂತ ನಾವು ಅಲ್ಲಿ ಮಾಡಿದ್ವಿ. ಕೊತ್ತೆಗಾಲ ಗ್ರಾಮ ಪಂಚಾಯತಿಯಿಂದ ನಮಗೆ ವ್ಯಾಪಾರ ದೃಢೀಕರಣ ಪತ್ರ ಕೊಟ್ಟಿದ್ದಾರೆ. ಆಪರೇಷನ್ ಸರ್ಟಿಫಿಕೇಟು ನಮ್ದು ಯಾವುದೇ ರೀತಿ ಇಲ್ಲಿ ಮೀಟಿಂಗಲ್ಲಿಟ್ಟವರು 11 ದಿನ ಮೀಟಿಂಗಲ್ಲಿಟ್ಟು ಮೀಟಿಂಗ್ನಲ್ಲೆಲ್ಲ ಮಾತಾಡಿ ನಮ್ಮ ಪಂಚಾಯತಿಯಿಂದ ಯಾವುದೇ ಅಭ್ಯಂತರವಿಲ್ಲ, ನಮ್ದು ಯಾವುದಿಲ್ಲ, ನೀವು ಮಾಡ್ಬೋದು ಅಂತ ಅವರು ನಮಗೆ ದೃಢೀಕರಣ ಪತ್ರ ಕೊಟ್ಟಿದ್ದಾರೆ. ಎಕೋ ಸೆಕ್ಷನ್ ಜೋಗು ಬರೋದಿಲ್ಲ, ಅದು ನಾವು ಪ್ರಮಾಣ ಪತ್ರ ತಗೊಂಡಿದ್ದೀವಿ. ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದಾರೆ, ಅವ್ರಿಗೆ ಪರಿಶೀಲನೆ ಮಾಡಿದ್ದಾರೆ. ಅದರ ದೇವಸ್ಥಾನ ಅಕ್ಕಪಕ್ಕ ಯಾವುದೇ ರೀತಿ ದೇವಸ್ಥಾನಗಳು ಇರೋದಿಲ್ಲ, ಯಾವುದೇ ಶಾಲಾ ಸ್ಕೂಲುಗಳು ಆಗಲಿ ಊರಾಗಲಿ ಬೇರೆ ಯಾವುದೋ ರೀತಿಯಲ್ಲಿ ತೊಂದರೆ ಇಲ್ಲ ಅಂತೇಳಿ ನಮಗೆ ನೀವು ಲೈಸೆನ್ಸ್ ಇಲ್ಲಿ ನೀವು ಮಾಡ್ಬೋದು ಅಂತ. ನಿಮಿಷ ಪಂಚಾಯತಿ ಅಂತ ಹೇಳಿದ್ರೆ ಯಾವ ಪಂಚಾಯತಿ ಪಂಚಾಯತಿಗೆ ಚಾಮರಾಜನಗರ ಸೇರಿದೆ ಸರ್. ಅವರೆಲ್ಲ ಸೇರಿ 11 ಜನ ಮೆಂಬರ್ ಸೇರಿ ನಮಗೆ NOC ಕೊಟ್ಟಿದ್ದಾರೆ. ನಾವು ಪಂಚಾಯತಿಯಿಂದ ತಗೊಂಡಿದ್ದೀವಿ. ವ್ಯಾಪಾರ ದೃಢೀಕರಣ ಪತ್ರ ಅಂತಲೂ ಕೊಟ್ಟಿದ್ದಾರೆ, ವ್ಯಾಪಾರ ಮಾಡೋದಕ್ಕೂ ಲೈಸೆನ್ಸ್ ಕೊಟ್ಟಿದ್ದಾರೆ. ದಾಖಲೆಗಳು ತಂದಿದ್ದೀವಿ, ಎಲ್ಲ ದಾಖಲೆಗಳು ತಂದಿದ್ದೀವಿ. 1 ತಿಂಗಳು ನಡೆದಿದೆ ಬಾರು. ಏಕಾಏಕಿ ದಿಢೀರಂತ 6ನೇ ತಿಂಗಳು ಜೂನಲ್ಲಿ PDO ಕರ್ಕೊಂಡು ಹಲವಾರು ಗ್ರಾಮಸ್ಥರುಗಳೆಲ್ಲ ಬಂದು ಗಲಾಟೆ ಮಾಡಿ ನಮ್ಮ ಊರಲ್ಲಿ ಅಂಗಡಿ ಬೇಡ, ಇದನ್ನ ಕ್ಯಾನ್ಸಲ್ ಮಾಡಿ ದೇವಸ್ಥಾನ ಇದೆ ಅಂದ್ಬಿಟ್ಟು ನಮಗೆ ತೊಂದರೆ ಕೊಟ್ಟು ಭಾಗ. ನಾವು ಕೋರ್ಟ್ಗೆ ಹೋಗಿದ್ದೀವಿ, ಹೈಕೋರ್ಟ್ಗೆ ಹೋಗಿದ್ದೀವಿ. ಹೈಕೋರ್ಟ್ಗೆ ನಮ್ಮ ದಾಖಲಾತಿಗಳನ್ನು ಸಬ್ಮಿಟ್ ಮಾಡಿದಾಗ ಎಲ್ಲ ದಾಖಲಾತಿ ಪರಿಶೀಲಿಸಿ ಇಲ್ಲ ನೀವು ಮಾಡ್ಬೋದು, ನಿಮ್ಗೆ ಕರೆಕ್ಟ್ ಆಗಿದೆ ಅಂತ ಸರ್ಕಾರ ನಮಗೆ ಕೋರ್ಟ್ ಆದೇಶ ಕೊಟ್ಟಿದೆ. ಆ ಆದೇಶದ ಪ್ರಕಾರ ಮತ್ತೆ ನಾವು ಅಂಗಡಿ ಓಪನ್ ಮಾಡಿದ್ದೀವಿ, ನಡೀತಾ ಇದೆ. ಮತ್ತೆ ಇವಾಗೇನು ಓಪನ್ ಆದ್ಮೇಲೆ ಏನಂದ್ರೆ ಕೆಲವು ಅಲ್ಲಿ ಅಕ್ಕಪಕ್ಕ ನಮ್ಗೆ ಆಗೋರು ಇರ್ತಾರೆ, ಆಗದವರು ಇರ್ತಾರೆ, ಕೆಲವು ಬೇರೆ ಸಣ್ಣದಾರರು ಅವ್ರಿಗೆ ಸ್ವಲ್ಪ ನಮಗೆ ವ್ಯಾಪಾರ ಇವ್ರು ಬಂದಮೇಲೆ ನಮಗೆ ವ್ಯಾಪಾರ ಕಮ್ಮಿ ದೃಷ್ಟಿಯಿಂದ ನಮ್ಮೇಲೆ ಸ್ವಲ್ಪ ಬೇರೆ ಜನಗಳಿಗೆ ಅವ್ರು ಮುಂದೆ ಬರ್ತಾ ಇಲ್ಲ, ಹಿಂದೆ ಬೀಡಪ್ ಮಾಡಿ ಬೇರೆ ಜನಗಳನ್ನ ಎತ್ತು ಕಟ್ಟಿ ನಮ್ಮೆಲ್ಲ ಗಲಾಟೆ ಮಾಡಿಸಿ ಪುನಃ ಅದನ್ನು ಕ್ಲೋಸ್ ಮಾಡಿಸ್ಬೇಕು ಅಂದ್ಬಿಟ್ಟು ಇಲ್ಲಿ ಅದ್ರ ಪಕ್ಕ ಒಂದಿದೆ, 5 ಕಿಲೋಮೀಟರ್ಗೆ ಪಕ್ಕದಲ್ಲಿ ಒಂದಿದೆ, ನಮ್ದು 6 ಕಿಲೋಮೀಟರ್ ದೂರ ಇದೆ. ನೀವು ಹೇಳ್ತಿರೋದು ಇವಾಗ ಆ ಬಾರ್ನವರು ಅವರೇ ನಮಗೆ ತೊಂದರೆ ಕೊಡ್ತಾರೆ. ಆ ಬಾರ್ ಓನರ್ ಯಾರು? ಅವ್ರ ಹೆಸರು ನಮ್ಗೆ ಸರಿಯಾಗಿ ಗೊತ್ತಿಲ್ಲ. ಗೊತ್ತಿಲ್ಲದೆ ಹೆಂಗೆ ಇದು ಮಾಡ್ತಾರೆ? ಅವ್ರು ಸಣ್ಣದಿದ್ದಾರೆ, ಅವರೇ ಮಾಡ್ತಾ ಇರೋದು ಅಂತ ನಮಗೆ ಮಾಹಿತಿ ಸಿಕ್ಕಿರೋದ್ರಿಂದ ಗೊತ್ತಿದ್ದಾರೆ ಅಂದ್ರೆ ಅವ್ರ ಹೆಸರು ಹೇಳಿ. ಅಲ್ಲ, ತೊಂದರೆ ಯಾಕೆ ಕೊಡ್ತಾ ಇದ್ದಾರೆ ಅಂತೀರಿ? ಅವ್ರಿಗೆ ವ್ಯಾಪಾರ ಕುಂಠಿತ ಆಗ್ತಾ ಇದೆ ಅಂತ, ಅವ್ರಿಗೆ ವ್ಯಾಪಾರ ಕುಂಠಿತ ಆಗ್ತಾ ಇದೆ ಅಂದ್ಬಿಟ್ಟು ಅದನ್ನ ಒಂದು ಇದು ಮಾಡಿಕೊಂಡು ನಮ್ಮೇಲೆ ಅವರು ಜನಗಳಿಗೆ ಕಟ್ಟಿ ಮಾಡ್ತಾ ಇದ್ದಾರೆ. ಕಾನೂನಾತ್ಮಕವಾಗಿ ಎಲ್ಲ ಪಕ್ಕ ಇದೆ. ಕಾನೂನಾತ್ಮಕವಾಗಿ ನಾವು ಪ್ರತಿಯೊಂದು ದಾಖಲಾತಿಯನ್ನು ಇಟ್ಕೊಂಡಿದ್ದೀವಿ, ಎಲ್ಲ ಇಟ್ಕೊಂಡಿದ್ದೀವಿ. ಇವಾಗ ಪ್ರಾರಂಭ ನಡೀತಾ ಇದೆ, ಈಗ ನಡೀತಾ ಇದೆ, ಕೋರ್ಟ್ ಆದೇಶದ ಮೇರೆಗೆ ನಡೀತಾ ಇದೆ. ಅಲ್ಲ, ಈಗ ನೀವು ಇಷ್ಟ ತಾರೀಕು ಓಪನ್ ಮಾಡೋದು ಅಂತ ಹೇಳಲ್ಲ,